ಹಲೋ ಯಂಗ್ ಶಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ ಡಿಪ್ಲೊಮೊ ಹುಡುಗರಿಗೆ DCET ಅಪ್ಲಿಕೇಶನ್ಸ್ ಯಾರೆಲ್ಲ ಹಾಕಿದಾರೋ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡೋದಕ್ಕೆ ಬಂದಿದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ ಚಾನಲ್. ಆ್ಯಂಡ್ ದೆನ್ ಇದೇ ರೀತಿ ಮತ್ತಷ್ಟು ನಿಮ್ಮ DCET ಅಪ್ಡೇಟ್ಗೋಸ್ಕರ ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಯು ಕ್ಯಾನ್ ಜಾಯಿನ್ ಸೊ ದಟ್ ಇನ್ಸ್ಟೆಂಟಾಗಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಎಷ್ಟೋ ಜನ ನಮ್ಮ ಡಿಪ್ಲೊಮೊ ಹುಡುಗರು DCET ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ರೆಗ್ಯುಲರ್ ಅಪ್ಲಿಕೇಶನ್ ಲಿಂಕನ್ನು ಯೂಸ್ ಮಾಡ್ದಲೆ ವರ್ಕಿಂಗ್ ಪ್ರೊಫೆಷ್ನಲ್ ಲಿಂಕನ್ನು ಯೂಸ್ ಮಾಡಿ ಅಪ್ಲಿಕೇಶನ್ ಹಾಕಿ ಫೀಸನ್ನು ಸಹ ಪೇಮೆಂಟ್ ಮಾಡಿರ್ತೀರ. ಅಂಥ ಹುಡುಗರಿಗೆ ಸ್ಪೆಷಲಿ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಯಾಕಪ್ಪ ಅಂದರೆ, ಯಾರೆಲ್ಲ ಈ ಥರ ಮಿಸ್ಟೇಕ್ ಮಾಡಿದಿರೋ ಅವ್ರಿಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಕಡೆಯಿಂದ ಮತ್ತೊಂದು ಅವಕಾಶ ಸಿಕ್ಕಿದೆ. ಟಿಲ್ 17th of April ಒಳಗಡೆ ನೀವು ನಿಮ್ಮ ಅಪ್ಲಿಕೇಶನ್ ಮತ್ತೆ ರೆಗ್ಯುಲರ್ ಲಿಂಕನ್ನು ಯೂಸ್ ಮಾಡಿ ನೀವು ಅಪ್ಲಿಕೇಶನ್ಸ್ ಹಾಕ್ಬೋದು. ಐ ರಿಪೀಟ್, ಯಾರೆಲ್ಲ ರೆಗ್ಯುಲರ್ ಸ್ಟೂಡೆಂಟು ವರ್ಕಿಂಗ್ ಪ್ರೊಫೆಷನಲ್ ಲಿಂಕನ್ನು ಯೂಸ್ ಮಾಡಿ ಅಪ್ಲೈ ಮಾಡಿ ಫೀಸನ್ನು ಪೇ ಮಾಡಿರ್ತೀರೋ ಅಂಥ ಸ್ಟೂಡೆಂಟಿಗೆ ಮಾತ್ರ ಈ ಅವಕಾಶ ಇರೋದು. ಮತ್ತೆ ನೀವು ರೆಗ್ಯುಲರ್ ಲಿಂಕನ್ನು ಯೂಸ್ ಮಾಡಿ ನೀವು ಅಪ್ಲಿಕೇಶನ್ಸ್ ಹಾಕ್ಬೋದು. ಸೊ ಸರ್, ಎಲ್ಲಿ ಸರ್ ಈ ಥರ ಇನ್ಫಾರ್ಮೇಷನ್ ಸಿಕ್ತು ಅಂದರೆ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವ್ರಿಗೆ ನಾವೇ ಕಾಲ್ ಮಾಡಿ ಈ ಇನ್ಫಾರ್ಮೇಷನ್ಸ್ನ ಕನ್ಫರ್ಮ್ ಮಾಡ್ಕೊಂಡು ಆದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ನಿಮ್ಮ ಡಿಪ್ಲೊಮೊ ಫ್ರೆಂಡ್ಸ್ ಇದ್ದಾರೋ ಅವ್ರಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟಾಗಿ ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ತಿರೋದು ಈ ಲಿಂಕ್ ಮೇಲೇನೆ. ಸೊ ಯು ಕ್ಯಾನ್ ಸಿ ದಿಸ್ DCET 2026 ವರ್ಕಿಂಗ್ ಪ್ರೊಫೆಷನಲ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ. ಅದ್ರ ಕೆಳಗೆ ಬಂದರೆ DCET 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ. ಸೊ ನೀವು ಯಾರೆಲ್ಲ ರೆಗ್ಯುಲರ್ ಸ್ಟೂಡೆಂಟ್ ಇದ್ದೀರೋ ಅವರು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಕಬೇಕು. ಸೊ ವರ್ಕಿಂಗ್ ಪ್ರೊಫೆಷ್ನಲ್ ಲಿಂಕ್ ನಿಮಗಲ್ಲ, ದಟ್ ಈಸ್ ಓನ್ಲಿ ಫಾರ್ ವರ್ಕಿಂಗ್ ಪ್ರೊಫೆಷ್ನಲ್ ಇರೋರಿಗೆ ಮಾತ್ರ. ಸೊ ಈ ಇನ್ಫಾರ್ಮೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 17th of April ಇಸ್ ದ ಲಾಸ್ಟ್ ಡೇಟ್. ಯಾರೆಲ್ಲ ಈ ಥರ ಮಿಸ್ಟೇಕ್ ಮಾಡಿದಿರೋ ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ಯಾಮಿಲಿ ಬಿಟ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೂ ಸಹ ಇನ್ಫಾರ್ಮೇಷನ್ನ ಶೇರ್ ಮಾಡಿ. 17th of April ಒಳಗಡೆ ನೀವು ಈ ಚೇಂಜಸ್ನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.